ಕನಿಷ್ಠ ವೇತನ ಹಿಂಪಡೆಯುವ ಯತ್ನ ಕೈಬಿಡಿ. ಸರ್ಕಾರಕ್ಕೆ ಹೊರಗುತ್ತಿಗೆ ನೌಕರರ ಸಂಘದ ಎಚ್ಚರಿಕೆ. ವೇತನ ಪರಿಷ್ಕರಣೆ ವಾಪಸ್ಗೆ ಮುಂದಾದರೆ ರಾಜ್ಯವ್ಯಾಪಿ ಉಗ್ರ ಹೋರಾಟ. ಅಕ್ಷಯ್ ಡಿ.ಎಂ. ಗೌಡ. ಹಾಸನದಲ್ಲಿ ರಾಜ್ಯ ಸರ್ಕಾರ ಇತ್ತೀಚೆಗೆ ಪರಿಷ್ಕರಿಸಿರುವ ಕನಿಷ್ಠ ವೇತನವನ್ನು ಹಿಂಪಡೆಯಲು ಅಥವಾ ಮರುಪರಿಶೀಲನೆ ನಡೆಸುವ ಯಾವುದೇ ಪ್ರಯತ್ನ ಮಾಡಬಾರದು. ಏನಾದರೂ ಮುಂದುವರೆದರೆ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ ಡಿ.ಎಂ. ಗೌಡ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ರಾಜ್ಯದ ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆಯಲ್ಲಿ ಸುಮಾರು 25,000ಕ್ಕೂ ಅಧಿಕ ಹೊರಗುತ್ತಿಗೆ ನೌಕರರು ಸೇವೆ ಸಲ್ಲಿಸುತ್ತಿದ್ದಾರೆ. ರಾಜ್ಯದ ಇತರೆ ಇಲಾಖೆಗಳನ್ನು ಸೇರಿಸಿದರೆ ಲಕ್ಷಾಂತರ ಹೊರಗುತ್ತಿಗೆ ನೌಕರರು ಸರ್ಕಾರದ ವಿವಿಧ ಸೇವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಇವರ ಜೀವನೋಪಾಯಕ್ಕೆ ಕನಿಷ್ಠ ವೇತನ ಪರಿಷ್ಕರಣೆ ಮಹತ್ವದ ಆಧಾರವಾಗಿದೆ ಎಂದರು. ಇತ್ತೀಚೆಗೆ ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನು ಪರಿಷ್ಕರಿಸಿದ್ದರಿಂದ ಹಲವು ವರ್ಷಗಳಿಂದ ಕಡಿಮೆ ವೇತನದಲ್ಲಿ ದುಡಿಯುತ್ತಿದ್ದ ಕಾರ್ಮಿಕರಲ್ಲಿ ಸಂತಸ ಮೂಡಿತ್ತು. ಆದರೆ ಆರ್ಥಿಕ ಇಲಾಖೆಯು ಜುಲೈ 15, 2026ರಂದು ಹೊರಡಿಸಿರುವ ಅಧಿಕೃತ ಜ್ಞಾಪನ ಹಾಗೂ ಜುಲೈ 29ರಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಪ್ರಧಾನ ನಿರ್ದೇಶಕರು ಹೊರಡಿಸಿರುವ ಸುತ್ತೋಲೆಯಿಂದ ನೌಕರರಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಪರಿಷ್ಕೃತ ವೇತನ ಜಾರಿಯಾಗುವ ಬದಲು ಅದನ್ನು ಹಿಂಪಡೆಯುವ ಅಥವಾ ಮರುಪರಿಶೀಲನೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ ಎಂಬ ಅನುಮಾನಗಳು ಕಾರ್ಮಿಕರಲ್ಲಿ ಮೂಡಿವೆ ಎಂದು ಅವರು ಹೇಳಿದ್ದಾರೆ. ಕನಿಷ್ಠ ವೇತನವು ಕಾರ್ಮಿಕರ ಹಕ್ಕಾಗಿದ್ದು, ಇದು ಹಲವು ವರ್ಷಗಳ ಹೋರಾಟದ ಫಲವಾಗಿದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬೆಲೆ ಏರಿಕೆ, ಜೀವನ ನಿರ್ವಹಣೆಯ ವೆಚ್ಚ ಹಾಗೂ ಕುಟುಂಬದ ಹೊರೆಗಳನ್ನು ಗಮನಿಸಿದರೆ ಪರಿಷ್ಕೃತ ವೇತನವು ಸಾಕಾಗದ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಘೋಷಿಸಿರುವ ವೇತನವನ್ನು ಹಿಂಪಡೆಯಲು ಸರ್ಕಾರ ಮುಂದಾಗುವುದು ಕಾರ್ಮಿಕ ವಿರೋಧಿ ಕ್ರಮವಾಗಲಿದೆ ಎಂದು ಅವರು ಟೀಕಿಸಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈಗ ಏನು ಕನಿಷ್ಠ ವೇತನ, ನೂತನ ಕನಿಷ್ಠ ವೇತನ ಜಾರಿಯಾಗಿದ್ದು ಅದರ ಪರಿಷ್ಕರಣೆ ಆಗಿದೆ. ಅಂದರೆ ಪ್ರತಿ ವರ್ಷದಂತೆ ಏನು DA ಜಾಸ್ತಿ ಆಗ್ತಿತ್ತು, ಅದು ಏಪ್ರಿಲ್ ಆದ ನಂತರ ಏನು ಮಾನ್ಯ ಕಾರ್ಮಿಕ ಸಚಿವರು ಹಲವಾರು ಸಂಘಟನೆಗಳ ಒತ್ತಡಕ್ಕೆ ಮಣಿದು ಏನು ಮೇ 22ರಂದು ಕನಿಷ್ಠ ವೇತನ, ನೂತನ ಕನಿಷ್ಠ ವೇತನ ಜಾರಿ ಮಾಡಿದ್ದು, ಅದು ಬಹುತೇಕ ರಾಜ್ಯ ವ್ಯಾಪ್ತಿಯಲ್ಲಿ ಸುಮಾರು ಒಂದು 2.5 ಲಕ್ಷ ಜನ ನಮ್ಮ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಮತ್ತೆ 1,70,00,000 ಜನ ಕಾರ್ಮಿಕ ವಲಯಕ್ಕೆ ಅನುಕೂಲವಾಗಂತೆ ಒಂದು ಯೋಜನೆಯನ್ನ ಜಾರಿಗೆ ತಂದರು. ಆದರೆ ಸಾಕಷ್ಟು ಖಾಸಗಿ ಉದ್ಯಮಗಳು ಇದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾರೆ. ಬಟ್ ಸರ್ಕಾರದ ಅಡಿಯಲ್ಲಿರುವಂತಹ ಹೊರಗುತ್ತಿಗೆ ನೌಕರರು ಸ್ವಾಗತ ಮಾಡ್ತಾರೆ. ಹಾಗೆ ನಾವು ಕೂಡ ಸ್ವಾಗತ ಮಾಡ್ತೀವಿ, ಕಾರ್ಮಿಕರು ಕೂಡ ಸ್ವಾಗತ ಮಾಡ್ತಾರೆ. ಬಟ್ ಏನು ಉದ್ಯಮ ವರ್ಗದಲ್ಲಿ ಇರ್ತಾರೆ, ಖಾಸಗಿ ಉದ್ಯಮ ವಲಯದಲ್ಲಿ, ಅವರು ನೀವು 60ರಷ್ಟು ಏರಿಕೆ ಮಾಡಿದಿರಿ, ಹಂಗಾಗಿ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವರು 60ರಷ್ಟು ಯಾವುದೇ ಕಾರಣಕ್ಕೂ ಏರಿಕೆ ಮಾಡಿಲ್ಲ. ಅವರು ಮಾಡಿರೋ ಅಂಕಿಅಂಶ ನಾವು ಗಮನಿಸಿದಾಗ ಒಂದು 40% ಹೆಚ್ಚಿಗೆ ಆಗಿದೆ. ಹೌದು, ಒಪ್ಕೊಂತೀವಿ. ಬಟ್ ಏನಂದ್ರೆ ಇದು ಸತತ 8 ವರ್ಷಗಳ ನೌಕರರ ಕನಸು ಮತ್ತೆ ಬೇಡಿಕೆ. ಏಕೆಂದ್ರೆ ಇಂದಿನ ಜೀವನ ಮಟ್ಟಕ್ಕೆ ಅನುಗುಣವಾಗಿ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಬೇಕಂತ ನಾವು ಈಗಾಗಲೇ ಸಾಕಷ್ಟು ಬಾರಿ ಒತ್ತಡ ಹಾಕಿದ್ವಿ. ನಮ್ಮ ಕೇಂದ್ರ ಕಚೇರಿಯಲ್ಲಿ ಆಸನ ತೆರೆದಾಗ ಮಾನ್ಯ ಸಂತೋಷ್ ಲಾಡ್ ಸಾಹೇಬರೇ ಬಂದು ಅದನ್ನು ಉದ್ಘಾಟನೆ ಮಾಡೋದು ಕೂಡ ಇಲ್ಲ, ನಾನು ಒಂದು 6 ತಿಂಗಳ ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆ ನೀಡಿದ್ರು. ಅದರಂತೆ ಅವರು ನುಡಿದಂತೆ ನಡ್ಕೊಂಡ್ರು. ಆದ್ರೆ ಇವಾಗ ಏನಾಗಿದೆಯಪ್ಪ ಅಂತಂದ್ರೆ, ಮೊನ್ನೆ ಏನು ಆರ್ಥಿಕ ಇಲಾಖೆ ಒಂದು ಅಧಿಸೂಚನೆಯನ್ನ ಹೊರಡಿಸಿದೆ. ತಮ್ಮೆಲ್ಲರಿಗೂ ಆ ಪತ್ರನ ಕೊಟ್ಟಿದ್ದೀವಿ. 12,600 ಕೋಟಿ ಏನೋ ಹೊರೆಯಾಗುತ್ತೆ ಅಂದ್ಬಿಟ್ಟು 12,588 ಕೋಟಿ ನಮಗೆ ಹೊರೆಯಾಗುತ್ತೆ ಹೊರಗುತ್ತಿಗೆ ನೌಕರರಿಗೆ ವೇತನ ನೀಡಿದ್ರೆ, ಹಂಗಾಗಿ ನಾವು ಇದನ್ನ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಮತ್ತೆ ಏನ್ ಪ್ರಧಾನ ನಿರ್ದೇಶಕರು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆಯವರು ಕೂಡ ತಾತ್ಕಾಲಿಕವಾಗಿ ಇದನ್ನ ಮೌಖಿಕ ನಿರ್ದೇಶನದ ಮೇರೆಗೆ ತಾತ್ಕಾಲಿಕವಾಗಿ ಹಿಂಪಡೆದಿದ್ವಿ ಅಥವಾ ತಡೆ ಹಿಡಿದಿದ್ವಿ ಅಂತ ಹೇಳ್ತಾರೆ. ಇವ್ರಿಗೆ ನಾವು ಕೇಳಕ್ ಬಯಸೋದು, 7ನೇ ವೇತನ ಜಾರಿಯಾದಾಗ ಸರ್ಕಾರಿ ನೌಕರರಿಗೆ ನಿಮಗೆ ಆರ್ಥಿಕ ಹೊರೆ ಆಗಲಿಲ್ಲ, ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಬೇಕಾದ್ರೆ ನಿಮಗೆ ಹೊರೆ ಆಗಲಿಲ್ಲ, ದುಡಿದ ಕೈಗಳಿಗೆ ವೇತನ ನೀಡಕ್ಕೆ ಅದು ಕೂಡ ಅಲ್ಪಾವಧಿ ವೇತನ ಮಾತ್ರ ಹೆಚ್ಚಾಗಿರೋ ಅದನ್ನು ಕೂಡ ನಿಮಗೆ ಹೊರೆ ಆಗುತ್ತೆ ಅನ್ನೋದಾದ್ರೆ ಮತ್ತೆ ನಾವು ಯಾರನ್ನು ಹೋಗಿ ನ್ಯಾಯ ಕೇಳಬೇಕು ಅಂತ ನಮ್ಗೆ ಗೊತ್ತಾಯ್ತಿಲ್ಲ. ಈ ಮಲತಾಯಿ ಧೋರಣೆ ಯಾಕೆ ನಿಮ್ಮಲ್ಲಿ? ಹಂಗಾಗಿ ನಾವೀಗ ಎಲ್ಲಾ ಸಂಘಟನೆಗಳು, ಈಗ ನಮ್ಮ ಸಂಘದ 3 ಇಲಾಖೆ ವ್ಯಾಪ್ತಿಯಲ್ಲಿ ನಮ್ದು ಸಂಘ ಬರೋದು, ವೈದ್ಯಕೀಯ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಆಯುಷ್ ಇಲಾಖೆಯಲ್ಲಿ 26,000 ಜನ ನೌಕರರಿದ್ದೀವಿ ಹೊರಗುತ್ತಿಗೆದಾರರಿಗೆ. ಅದನ್ನ ಹೊರತುಪಡಿಸಿ ಉಳಿದ ಇಲಾಖೆಗಳನ್ನ ಎಲ್ಲಾನು ಸೇರಿಸಿದಾಗ 2.5 ಲಕ್ಷ ಜನ ಆಗ್ತಾರೆ. 2.5 ಲಕ್ಷ ಜನ ಕೂಡ ಏನೀಗ
ಪ್ರಮುಖ ಕಾರ್ಮಿಕ ಸಂಘಟನೆಗಳ ಬಗ್ಗೆ ನಾವು ಈಗಾಗಲೇ ಅವ್ರ ಜೊತೆ ಪ್ರಮುಖರ ಜೊತೆ ಮಾತಾಡಿದ್ದೀವಿ. ಉಗ್ರವಾದ ಹೋರಾಟನ ಇದನ್ನ ಯಾಕಂದ್ರೆ ಆದೇಶನ ಹಿಂಪಡೆಯಿಲ್ಲ ನೀವು ಅಂದ್ರೆ ಏನು ತಡೆ ಹಿಡಿದಿರೋದನ್ನ ಕನಿಷ್ಠ ವೇತನವನ್ನ ಜಾರಿಗೊಳಿಸ್ತಿಲ್ಲ ಅಂದ್ರೆ ನಾವು ರಾಜ್ಯ ವ್ಯಾಪ್ತಿಯಲ್ಲಿ ಉಗ್ರವಾದ ಹೋರಾಟನ ಮಾಡಲಿಕ್ಕೆ ಈಗಾಗಲೇ ತಯಾರಿನ ಮಾಡ್ಕೊಂಡಿದ್ದೀವಿ. ಹಂಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಈ ಮೂಲಕ ಬೇಡದಿಷ್ಟೇ, ಯಾಕೆಂದ್ರೆ ಜಾರಿ ಮಾಡಿದಂತವ್ರೆ ನೀವು ಖಾಸಗಿ ಉದ್ಯಮದವರು ವಿರೋಧ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕೆಂದ್ರೆ ಅವರು ತಮ್ಮ ಕೈಯಾರೆ ತಮ್ಮ ಸ್ವಂತ ದುಡ್ಡಲ್ಲಿ ಕೊಡಬೇಕು, ಬಂದಂತ ಲಾಭಾಂಶದಲ್ಲಿ ಕೊಡಬೇಕು, ಓಕೆ ಒಪ್ಕೊಂತೀವಿ. ಜಾರಿ ಮಾಡೋದಂತ ಸರ್ಕಾರನೇ ವಿರೋಧ ಮಾಡುತ್ತೆ ಅಂದರೆ ಮತ್ತೆ ಜಾರಿ ಮಾಡುವಾಗ ನೀವು ಯಾವುದೇ ರೀತಿ ಕಾನೂನಾತ್ಮಕ ತೊಡಕುಗಳು ಬರ್ತವೆ ಅಂತ ಅವತ್ತು ಯೋಚನೆ ಮಾಡಿಲ್ವಾ?